ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದ್ ಋತು ಕಥೆಯ 30ನೇ ಅಧ್ಯಾಯವನ್ನು ಶುರು ಮಾಡೋಣ. ಅವರು ಅಷ್ಟೊಂದೆಲ್ಲ ಅಂದು ಆಡಿ ನಿಂಗೆ ಬಾಯಿಗೆ ಬಂದ ಹಾಗೆ ಬೈದರೂ ಮತ್ತೆ ಅದೇ ಮನೆಗೆ ಹೋಗೋಣ ಅಂತ ಹೇಳ್ತಿದ್ಯಲ್ಲ, ಯಾಕೆ ಮರ್ತು ಹೋಯ್ತಾ ಅವತ್ತು ರಾತ್ರಿ ಮನೆ ಬಾಗಿಲಲ್ಲೇ ನಿಲ್ಲಿಸಿ ಅವಮಾನ ಮಾಡಿ ಕಳಿಸಿದ್ದು ಎಂದ ಶರದ್. ಆಗೇನೋ ಕೋಪ ಇತ್ತು, ಅದಕ್ಕೆ ಹಾಗೆ ಮಾಡಿದ್ರು. ಈಗ ಕೋಪ ಸ್ವಲ್ಪ ಕಮ್ಮಿ ಆಗಿದೆ, ಮನೆಗೆ ಕರೆಯೋದಕ್ಕೆ ಬಂದಿದ್ದಾರೆ. ಶರದ್, ನಾವು ಮಾಡಿದ್ದು ಕೂಡ ತಪ್ಪೇ ಅಲ್ವಾ? ಮನೆಯಲ್ಲಿ ಯಾರಿಗೂ ಹೇಳ್ದೆ ಕೇಳದೆ ಅವ್ರ ಆಶೀರ್ವಾದ ಕೂಡ ತಗೊಳ್ದೆ ಮದುವೆ ಆಗಿ ಬಂದಿದ್ದು ಅವರಿಗೂ ಆ ಕ್ಷಣಕ್ಕೆ ನುಂಗಲಾರದ ತುತ್ತಾಗಿತ್ತು. ಆ ಟೈಮಲ್ಲಿ ಅವ್ರ ಜಾಗದಲ್ಲಿ ಯಾರೇ ಇದ್ದಿದ್ರೂ ರಿಯಾಕ್ಷನ್ ಹೀಗೆ ಇರ್ತಿತ್ತು ಎಂದಳು ಋತು. ಸರಿ, ನೀನು ಹೇಳೋದನ್ನು ನಾನು ಒಪ್ಕೊಳ್ತೀನಿ. ಆದರೆ ಅವರಿಗೆ ಜಾತಿ, ಶ್ರೀಮಂತಿಕೆ, ಹೆಸರು, ಅಂತಸ್ತು ಮುಖ್ಯನೇ ಹೊರತು ಒಳ್ಳೆ ಮನಸ್ಸು, ಗುಣನಡತೆ, ಮಾನವೀಯತೆ ಬೇಕಿಲ್ಲ. ಅದೆಲ್ಲಕ್ಕಿಂತ ಹೆಚ್ಚು ನೋವಾಗೋದು ಏನು ಗೊತ್ತಾ? ನಿನಗೆ ನನ್ನ ಜೊತೆ ಇರೋದಕ್ಕಿಂತ ನಿಮ್ಮ ಅತ್ತೆ ಮಾವನ ಜೊತೆ ಇರೋದಕ್ಕೆ ತುಂಬ ಆಸೆ, ಅದು ಎಂದ ಶರದ್. ಅದಾಗಲ್ಲ ಶರದ್ ಎಂದು ಋತು ಏನೋ ಸಮಜಾಯಿಷಿ ಹೇಳಲು ಹೋದರೆ ಸಾಕು ಎನ್ನುವಂತೆ ಕೈ ಅವಳ ಮುಂದೆ ಅಡ್ಡ ಹಿಡಿದು ಮತ್ತೆ ಕನ್ನಡಿ ಮುಂದೆ ನಿಂತು ತಲೆ ಒರೆಸಿಕೊಳ್ಳುವ ಕೆಲಸ ಮುಂದುವರೆಸಿದ. ಶರದ್ ಎಂದು ಅವನನ್ನು ಹಿಂದಿನಿಂದ ತಬ್ಬಿ ಅವನ ಬೆನ್ನಿಗೆ ತನ್ನ ಗಲ್ಲ ಒತ್ತಿ, ನೀನೇ ನನ್ನ ಪ್ರಪಂಚ, ನಿಂಗೆ ಬೇಡ ಅಂದರೆ ಅದು ನನಗೂ ಬೇಡ, ನೀನು ಹೇಗೆ ಹೇಳ್ತೀಯೋ ಹಾಗೆ, ಇನ್ನೂ ಈ ವಿಷಯದಲ್ಲಿ ನಾನು ಬಲವಂತ ಮಾಡಲ್ಲ ಎಂದಳು. ನಿನಗೆ ಬೇಜಾರು ಮಾಡಬೇಕು ಅಂತ ಹೇಳಲಿಲ್ಲ. ನಾವು ಅಲ್ಲಿಗೆ ಹೋದ್ಮೇಲೆ ಅವ್ರು ನಿನಗೆ ಏನಾದರೂ ಅಂದರೆ ಅದನ್ನು ನನ್ನಿಂದ ಸಹಿಸೋಕೆ ಆಗಲ್ಲ. ಸರಿ ನಡಿ ಕೆಳಗಡೆ, ನಿಮ್ಮ ಅತ್ತೆ ಮಾವ ಕಾಯ್ತಿರ್ತಾರೆ ಅಂದು ಋತು ಜೊತೆ ಬಂದ. ಶರದ್, ನಾವು ಯಾಕೆ ಬಂದಿದ್ದೀವಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆದರೂ ತಂದೆಯಾಗಿ ನಾನೇ ಸೋಲ್ತೀನಿ. ಮನೆಗೆ ಬಾ, ನಿನ್ನ ಹೆಂಡ್ತಿನ ನಮ್ಮ ಸೊಸೆ ಅಂತ ಒಪ್ಕೊಂಡಿದ್ದೀವಿ ಕಣೋ. ನನ್ನ ಈಗೋಗಿಂತ ನಿನ್ನ ಖುಷಿ ತುಂಬಾ ಮುಖ್ಯ ಕಣೋ ನಮಗೆ. ಪ್ಲೀಸ್ ಮನೆಗೆ ಬಾ. ಮನೆ ಮಗ ಹೀಗೆ ಎಲ್ಲೋ ಇರೋದು ಎಷ್ಟು ಸರಿ? ಇರೋ ಒಬ್ಬ ಮಗನ್ನ ದೂರ ಮಾಡಿಕೊಂಡು ಸಾಧಿಸೋದಾದ್ರೂ ಏನಿದೆ? ನಿನ್ನ ಹೆಂಡ್ತಿಗೂ ಏನೂ ಹೇಳಲ್ಲ ಎಂದರು ಶ್ರೀಧರ್. ಶರದ್ನಿಂದ ಯಾವ ಪ್ರತಿಕ್ರಿಯೆಯೂ ಬರದೆ ಮೌನ ವಹಿಸಿದ್ದನ್ನು ನೋಡಿ, ಶರದ್, ಏನು ಯೋಚನೆ ಮಾಡ್ತಿದ್ಯಾ? ಮನೆ ತನಕ ಬಂದು ಕರಿತಿದ್ದೀವಿ ತಾನೆ, ಅಂದಮೇಲೆ ಯಾಕೆ ಸೈಲೆಂಟ್ ಆಗಿದೆಯಾ? ಏನಾದರೂ ಹೇಳು ಎಂದರು ಮತ್ತೊಮ್ಮೆ. ಶರದ್, ಮಾವನೇ ಕರಿತಿರ್ಬೇಕಾದ್ರೆ ಇನ್ನೂ ಏನು ಯೋಚನೆ ನಿಂದು ಎಂದ ಆನಂದ್ ಕೂಡ. ಭಾವ, ನೀವುಗಳು ಬಂದು ಕರೆದಿದ್ದ ತಕ್ಷಣ ಬರೋಕ್ಕೆ ಆಗಲ್ಲ. ನಾನು ಯೋಚನೆ ಮಾಡಿ ನನ್ನ ನಿರ್ಧಾರ ಹೇಳ್ತೀನಿ ಎಂದ ಶರದ್. ಯೋಚನೆ ಮಾಡೋಕ್ಕೆ ಏನಿದೆ? ನೀನು ತಾನೇ ಬಯಸಿದ್ದು ನಾವಾಗೇ ಬಂದು ಕರೀಲಿ ಅಂತ. ಈಗ ನಾವಾಗೇ ಬಂದು ಕರೆದರೂ ಯೋಚನೆ ಮಾಡ್ತೀನಿ ಅಂದರೆ ಏನು ಅರ್ಥ ಎಂದರು ಶ್ರೀಧರ್. ಹೇಳಿದ್ನಲ್ಲ, ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು ಅಂತ ಎಂದ ಶರದ್. ಸರಿ, ನಿಂಗೆ ಯಾವಾಗ ನಿನ್ನ ತೀರ್ಮಾನ ಹೇಳಬೇಕು ಅನಿಸುತ್ತೋ ಆಗಲೇ ಹೇಳು, ನಾವಿನ್ನೂ ಬರ್ತೀವಿ ಅಂದರು. ಅತ್ತೆ ಮಾವ, ಹೇಗೂ ಮಧ್ಯಾಹ್ನ ಆಗ್ತಾ ಬಂತು, ಅಡುಗೆ ಮಾಡಿಬಿಡ್ತೀನಿ, ಊಟ ಮಾಡಿಕೊಂಡೆ ಹೋಗಿ ಎಂದಳು ಋತು. ಇಲ್ಲಮ್ಮ, ಇವತ್ತು ಬೇಡ, ಇನ್ನೊಂದು ಸಾರಿ ಬರ್ತೀವಿ ಅಂದು ಮನೆ ಕಡೆ ಹೊರಟರು. ತನ್ನ ತಂದೆ ತಾಯಿ ಅಕ್ಕ ಭಾವ ಹೋಗುತ್ತಿದ್ದ ಹಾಗೆ ಶರದ್ ರೂಮಿಗೆ ಹೋದ. ಋತು ಅವರು ಹೋಗ್ತಿದ್ದ ಹಾಗೆ ಬಾಗಿಲು ಲಾಕ್ ಮಾಡಿ ಅಡುಗೆ ಮನೆ ಸೇರಿ, ತನ್ನಿಂದಾಗಿ ಶರದ್ ತನ್ನ ಕುಟುಂಬದಿಂದ ದೂರ ಇರೋ ಹಾಗಾಗಿದೆ ಅಂದು ಕಣ್ಣೀರು ಹಾಕುತ್ತಿದ್ದಳು. ಶರದ್ ರೂಮಿಗೆ ಹೋಗಿ ಅರ್ಧ ಗಂಟೆ ಆದರೂ ಋತು ಬರದೇ ಇರೋದನ್ನು ನೋಡಿ ತಾನೇ ಅವಳನ್ನು ಹುಡುಕಿ ಬಂದ. ಶರದ್ ಬರ್ತಿದ್ದ ಹಾಗೆ ತಕ್ಷಣ ತನ್ನ ಕಣ್ಣೀರು ಒರೆಸಿಕೊಂಡು ನಗುಮುಖದಿಂದ, ಇನ್ನೊಂದು ಅರ್ಧ ಗಂಟೆ ಅಷ್ಟೇ, ಅಡುಗೆ ರೆಡಿ ಆಗುತ್ತೆ, ನೀನು ಕೂತಿರು, ಪಲ್ಯ ಮಾಡಿಬಿಡ್ತೀನಿ ಅಂದಳು ಅವನಿಗೆ ಮುಖ ಕೊಟ್ಟು ಮಾತನಾಡದೆ. ಶರದ್ ಅವಳ ಕೈಯಿಂದ ತರಕಾರಿ ಹೆಚ್ಚಿದ ಪ್ಲೇಟ್ ತೆಗೆದುಕೊಂಡು ಅವಳನ್ನು ಅಡುಗೆ ಮನೆಯಿಂದ ಹೊರಗೆ ಕರೆದುಕೊಂಡು ಬಂದು ಡೈನಿಂಗ್ ಟೇಬಲ್ ಚೇರ್ ಎಳೆದು ಕೂರಿಸಿ ತಾನು ಅವಳ ಪಕ್ಕ ಕುಳಿತ. ನೀನು ನನ್ನಿಂದ ನಿನ್ನ ಕಣ್ಣೀರನ್ನು ಮುಚ್ಚಿಟ್ರೆ ಗೊತ್ತಾಗಲ್ಲ ಅಂದ್ಕೊಂಡಿದೀಯಾ ಎಂದ. ಇಲ್ಲ ಶರದ್, ನಾನು ಅಳ್ತಿರ್ಲಿಲ್ಲ, ಅದು ಈರುಳ್ಳಿ ಕಟ್ ಮಾಡ್ತಿದ್ದೆ ಅಲ್ವಾ, ಅದಕ್ಕೆ ಕಣ್ಣಲ್ಲಿ ನೀರು ಬಂತು ಅಷ್ಟೇ ಎಂದಳು. ಈಗೇನು, ನಾವು ಮನೆಗೆ ಹೋಗಬೇಕು ಅಷ್ಟೇ ತಾನೇ? ಸರಿ, ನಾಳೆನೇ ಹೋಗೋಣ ಎಂದರೆ, ಶರದ್, ನೀನು ಅಂದ್ಕೊಂಡ ಹಾಗೆ ಅಲ್ಲ, ನಾನು ನಿಜವಾಗ್ಲೂ ಅಳ್ತಿರ್ಲಿಲ್ಲ ಎಂದಳು. ನೀನು ನಿಜ ಹೇಳ್ತಿದ್ಯೋ ಸುಳ್ಳು ಹೇಳ್ತಿದ್ಯೋ ಅಂತ ನನಗೆ ಚೆನ್ನಾಗಿ ಗೊತ್ತು ಎಂದರೆ, ನನ್ನಿಂದಾಗಿ ನಿನ್ನ ಫ್ಯಾಮಿಲಿಯಿಂದ ದೂರ ಇರೋ ಹಾಗಾಯಿತು ಎಂದಳು ಕಣ್ಣು ತುಂಬಿಕೊಂಡು.
ಎಷ್ಟು ಸಲ ಹೇಳಿದ್ದೀನಿ ಇದಕ್ಕೆ ನೀನು ಕಾರಣ ಅಲ್ಲ ಅಂತ. ಆದರೂ ನೀನು ಯಾಕೆ ಬ್ಲೇಮ್ ಮಾಡ್ಕೊಳ್ತೀಯ? ಪ್ರೀತಿ ಮಾಡಿದ್ದೆ ತಪ್ಪ? ಜಗತ್ತಲ್ಲಿ ಯಾರು ಪ್ರೀತಿ ಮಾಡೋದೇ ಇಲ್ವಾ? ನಾವು ಯಾರು ಮಾಡದೇ ಇರೋವಂಥ ತಪ್ಪು ಮಾಡಿದ್ದೀವ? ಇಲ್ಲ ಅಲ್ವಾ? ಮತ್ತೆ ಯಾಕೆ ನಿನ್ನಷ್ಟಕ್ಕೆ ನೀನೇ ಯಾಕೆ ನಿನ್ನನ್ನು ಹೊಣೆ ಮಾಡ್ಕೊಳ್ತೀಯ? ಪ್ಲೀಸ್ ಜಿನ್ನಿ, ಇನ್ನೊಂದು ಸಾರಿ ಈ ಮಾತು ನಿನ್ನ ಬಾಯಲ್ಲಿ ಬರಬಾರ್ದು, ತಿಳಿತಾ ಎಂದ. ಇದ್ದಕ್ಕಿದ್ದಂತೆ ತನ್ನ ವಿದ್ಯಾಭ್ಯಾಸವನ್ನು ಬಿಟ್ಟು ಸುಧಾಕರ್ ಭಾರತಕ್ಕೆ ಹಿಂತಿರುಗಿ ಬಂದಿದ್ದವನು ಗೆಳೆಯರನ್ನು ಮೀಟ್ ಮಾಡಿ ಮಾತನಾಡುತ್ತಿರುವಾಗ ನಿಕ್ಕಿ ಮದುವೆ ಎಂದು ತಿಳಿದು ಶಾಕ್ ಆಗಿ ಅಲ್ಲಿಂದ ಹೊರಟವನು ಸೀದಾ ಶರದ್ ಋತು ಮನೆಗೆ ಬಂದು ಡೋರ್ ಬೆಲ್ ಮಾಡಿದ. ನಿದ್ದೆಗೆ ಜಾರಿದ್ದರಿಂದ ಕಾಲಿಂಗ್ ಬೆಲ್ ಆಗಿದ್ದು ಕೇಳಿಸಲಿಲ್ಲ. ಪದೇ ಪದೇ ಬೆಲ್ ಮಾಡಿದರೂ ಯಾರೂ ಬಾಗಿಲು ತೆಗೆಯದೇ ಇದ್ದುದರಿಂದ ಶರದ್ಗೆ ಕಾಲ್ ಮಾಡಿದ. ಮೊಬೈಲ್ ರಿಂಗ್ ಆದ ಸದ್ದಿಗೆ ಎಚ್ಚರವಾದ ಶರದ್ ಫೋನ್ ರಿಸೀವ್ ಮಾಡಿ ಹಲೋ ಎನ್ನುತ್ತಿದ್ದಂತೆ, ಎಲ್ಲೋ ಇದ್ದೀರಾ? ಅವಾಗಿಂದ ಡೋರ್ ಬೆಲ್ ಮಾಡ್ತಾನೆ ಇದ್ದೀನಿ, ಬಂದು ಬಾಗಿಲು ತೆಗಿತಾನೇ ಇಲ್ಲ ಎಂದ ಸುಧಾ. ನೀನು ಯಾವಾಗಲೋ ಇಂಡಿಯಾಗೆ ಬಂದೆ ಎನ್ನುತ್ತಲೇ ಬಂದು ಡೋರ್ ತೆಗೆದು ಸಾರಿ ಮಗ ಅದು ಅಂದು ಲಘುವಾಗಿ ಅಪ್ಪಿಕೊಂಡು ಒಳಗೆ ಬಾ ಅಂದ. ಅಷ್ಟರಲ್ಲಿ ಋತು ಕೂಡ ಬಂದಿದ್ದಳು. ನಿಮ್ಮಿಬ್ಬರಿಗೂ ಒಂದು ವಿಷಯ ಹೇಳಬೇಕು ಎಂದ. ನಿಕ್ಕಿಗೆ ಮದುವೆ ಫಿಕ್ಸ್ ಆಗಿರುವ ವಿಷಯ ತಿಳಿಸಿದ ಸುಧಾಕರ್. ಏನು ಹೇಳ್ತಿದ್ಯಾ ನೀನು? ನಿಂಗಿದೆಲ್ಲ ಹೇಗೆ ಗೊತ್ತಾಯಿತು ಎಂದು ಇಬ್ಬರು ಒಟ್ಟಿಗೆ ಆಶ್ಚರ್ಯದಿಂದ ಕೇಳಿದರು. ಕಿರಣ್ನಿಂದ ತನಗೆ ತಿಳಿದ ವಿಷಯವನ್ನೆಲ್ಲ ಹೇಳಿದ. ಮತ್ತೆ ಈಗ ಮುಂದೇನು ಮಾಡಬೇಕು ಅಂತಿದೀಯಾ ಎಂದರೆ, ನಾನು ಈಗಲೇ ಹೋಗಿ ಅಪ್ಪ ಅಮ್ಮನ್ನ ಕನ್ವಿನ್ಸ್ ಮಾಡಿ ನಾಳೆ ಅದೇ ಮುಹೂರ್ತದಲ್ಲಿ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ, ನೀವು ಬನ್ನಿ ಎಂದು ಹೇಳಿ ತುರ್ತಾಗಿ ಅಲ್ಲಿಂದ ಸುಧಾಕರ್ ಹೊರಟು ಹೋದ. ಅವನು ಹೋಗುತ್ತಲೇ, ನಾನು ಅಷ್ಟು ಸಾರಿ ಕಾಲ್ ಮಾಡಿದರೂ ಒಂದೇ ಒಂದು ಮಾತು ನನಗೆ ಹೀಗೀಗೆ ಅಂತ ಹೇಳಲಿಲ್ಲ. ಛೇ, ನನಗೆಷ್ಟು ನೋವಾಗ್ತಿದೆ ಗೊತ್ತಾ? ಯಾವಾಗಲೂ ತನ್ನ ನೋವು ನಲಿವು ಕಷ್ಟ ಸುಖ ಹೇಳಿಕೊಳ್ಳುತ್ತಿದ್ದವಳು ಇವತ್ತು ಅವಳ ಮದುವೆ ಇಷ್ಟು ದೊಡ್ಡ ವಿಷಯನೇ ನನ್ನಿಂದ ಮುಚ್ಚಿಟ್ಟಿದ್ದಾಳೆ. ಯಾಕೆ ನಾನು ಅವಳಿಗೆ ಅಷ್ಟು ಬೇಡವಾದ್ನಾ ಎಂದಳು ಋತು. ಚಿನಿ, ನೀನು ಏನೇನೋ ಇಮ್ಯಾಜಿನ್ ಮಾಡ್ಕೊಳ್ತಿದ್ಯಾ. ನೀನು ಅಂದ್ಕೊಂಡಾಗೆ ಏನೂ ಇರೋದಿಲ್ಲ. ನಾಳೆ ಹೋಗ್ತಿದ್ದೀವಲ್ಲ, ಆಗ ಯಾಕಿಂತ ನಿರ್ಧಾರ ಮಾಡಿದೆ ಅಂತ ಕೇಳು. ಅವಳಿಗೂ ಅವಳದೇ ಆದ ಕಾರಣಗಳಿರ್ತವೆ ಅಲ್ವಾ? ಮನೆಗೆ ಮೊದಲ ಮಗಳಾಗಿ ಸಮಸ್ಯೆ ಬಗೆಹರಿಸೋದಕ್ಕೆ ಅವಳಿಗೆ ತಿಳಿದ ರೀತಿಯಲ್ಲಿ ಅಥವಾ ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ನಡ್ಕೊಂಡಿದ್ದಾಳೆ ಅಷ್ಟೇ. ನೀನು ಅವಳ ಮೇಲೆ ಕೋಪ ಮಾಡ್ಕೊಳ್ಳೋದಾಗಲಿ ಬೇಜಾರು ಮಾಡ್ಕೊಳ್ಳೋದಾಗಲಿ ಮಾಡಬೇಡ ಎಂದು ತಿಳಿ ಹೇಳಿದ ಶರದ್. ಆದರೂ ವಿಷಯ ಹೀಗೆ ಅಂತ ಒಂದು ಮಾತು ಹೇಳಲಿಲ್ಲ ಅನ್ನೋದು ತುಂಬ ಬೇಸರ ಆಗ್ತಿದೆ ಶರದ್. ನಾಳೆ ಏನೇ ಆಗಲಿ ಅವಳ ಮದುವೆ ನಿಂತು ಸುಧಾಕರ್ ಜೊತೆ ಮದುವೆ ಆದರೆ ಅಷ್ಟೇ ಸಾಕು ಎಂದಳು ಋತು. ಖಂಡಿತ ಆಗುತ್ತೆ ಕಣೋ, ಯಾಕಂದರೆ ಸುಧಾನೇ ನಿಂತಿದ್ದಾನೆ. ಈಗ ನೀನು ಬೇಜಾರು ಮಾಡ್ಕೋಬೇಡ. ಈಗ ನೀನು ಅಳೋದು ನಿಲ್ಲಿಸು. ಜಾಣೆ ಅಲ್ವಾ? ಕಮ್ ಆನ್ ಸ್ಮೈಲ್ ಪ್ಲೀಸ್ ಕಣೋ. ನೀನು ಹೀಗೆ ಬೇಜಾರಲ್ಲಿಡಬೇಡ. ನೀನು ಹೀಗೆ ಇದ್ದರೆ ನನಗೂ ಬೇಜಾರಾಗುತ್ತೆ ಅಂದಾಗ ಋತು ತನ್ನ ಕಣ್ಣೀರು ಒರೆಸಿಕೊಂಡು ಮುಗುಳು ನಗು ಬೀರಿದಳು. ಮನೆಗೆ ಬಂದ ಮಗನ ನೋಡಿ ಆಶ್ಚರ್ಯ ಮತ್ತು ಸಂತೋಷದಿಂದ, ಸುಧಾ ಇಂಡಿಯಾಗೆ ಬರ್ತಿದ್ಯಾ ಅಂತ ಒಂದು ಮಾತು ಹೇಳಿಲ್ಲ, ಹೀಗೆ ದಿಢೀರ್ ಅಂತ ಪ್ರತ್ಯಕ್ಷ ಆಗಿದೆಯಾ ಎಂದರು ಸುಧಾಕರ್ ತಂದೆ. ಏನಪ್ಪ ನೀವು ಬಂದವನ ಯಾಕೆ ಬಂದೆ ಅಂತ ಕೇಳ್ತಿದ್ದೀರಲ್ಲ. ನಿಮಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಬಂದರೆ ನನಗೆ ಶಾಕ್ ಆಯಿತು. ಬಂದವನು ಸೀದಾ ನಿಕ್ಕಿನ ಮೀಟ್ ಮಾಡೋಣ ಅಂತ ಹೋದರೆ ಅವಳಿಲ್ಲ. ಆಮೇಲೆ ಕಿರಣ್ನ ಮೀಟ್ ಮಾಡಿದಾಗ ವಿಷಯ ತಿಳಿತು. ನಿಕ್ಕಿಗೆ ಮದುವೆ ಫಿಕ್ಸ್ ಆಗಿದ್ಯಂತೆ. ಅದು ಅವಳಿಗಿಂತ 20 ವರ್ಷ ದೊಡ್ಡವನ ಜೊತೆ. ಅವಳನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಪ್ಪ, ಪ್ಲೀಸ್ ಏನಾದರೂ ಮಾಡಿ ಎಂದು ವಿಷಯವನ್ನೆಲ್ಲ ಒಂದೇ ಉಸಿರಿಗೆ ಹೇಳಿ ಮುಗಿಸಿದ ಸುಧಾಕರ್. ನಿನ್ನಿಷ್ಟನೇ ನಮ್ಮಿಷ್ಟ. ನಮ್ಮ ಮನೆಗೆ ಒಳ್ಳೆ ಸೊಸೆ ಆಗಿದ್ದರೆ ಅಷ್ಟೇ ಸಾಕು. ಈಗ ಏನು ಮಾಡಬೇಕು ಅಂತಿದೀಯಾ ಎಂದರು ಸುಧಾಕರ್ ತಂದೆ ತಾಯಿ. ಅಪ್ಪ, ನಾಳೆನೇ ಬೆಳಗ್ಗೆ ಇಲ್ಲಿಂದ ದಾವಣಗೆರೆಗೆ ಹೋಗಿ ಅವಳಪ್ಪ ಅಮ್ಮನ ಜೊತೆ ಮಾತಾಡಿ ಮದುವೆ ನಿಲ್ಲಿಸೋಣ. ಅದೇ ಮುಹೂರ್ತದಲ್ಲಿ ನಾನು ನಿಕ್ಕಿನ ಮದುವೆ ಆಗ್ತೀನಿ. ನಿಮಗೇನು ಅಭ್ಯಂತರ ಇಲ್ಲ ಅಲ್ವಾ ಎಂದ ಸುಧಾಕರ್. ಸುಧಾಕರ್ ತಂದೆ ತಾಯಿ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಅಪ್ಪ ಅಮ್ಮ, ಐ ಆಮ್ ರಿಯಲಿ ಸಾರಿ. ನನಗೆ ಬೇರೆ ದಾರಿ ಇಲ್ಲ. ಹೇಗಾದರೂ ಒಂದಿನ ಮದುವೆ ಆಗಲೇಬೇಕು. ಅದಕ್ಕೆ ನಾನು ಈ ತೀರ್ಮಾನ ತಗೊಂಡೆ ಎಂದಾಗ, ಸರಿ ಕಣೋ ಸುಧಾ, ನಿನಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಮಾಡು. ಒಟ್ಟಿನಲ್ಲಿ ನಮಗೆ ನಿನ್ನ ಸಂತೋಷ ನೆಮ್ಮದಿನೇ ಮುಖ್ಯ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಅಂದು ತಬ್ಬಿಕೊಂಡ. ಮರುದಿನ ಬೆಳಗ್ಗೆ ನಸುಕಿನ ಜಾವ ಸುಧಾಕರ್ ಮತ್ತೆ ಅವನ ಅಪ್ಪ ಅಮ್ಮನ್ನ ಕರೆದುಕೊಂಡು
ಶರದೃತು ಮನೆಗೆ ಬಂದು ಅವರನ್ನು ಪಿಕ್ ಮಾಡಿಕೊಂಡು ನಂತರ ಕಿರಣ್ ಮತ್ತು ಪುನೀತ್ ರೂಮ್ಗೆ ಬಂದು ಅವರನ್ನು ಪಿಕ್ ಮಾಡಿ ದಾವಣಗೆರೆ ಕಡೆ ಹೊರಟರು. ಇತ್ತ ನಿಖಿತಾಳ ತಂಗಿ ಸೃಷ್ಟಿ ತನ್ನ ಅಕ್ಕನಿಗೆ, ಅಕ್ಕ ಈಗಲೂ ಕಾಲ ಮಿಂಚಿಲ್ಲ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗು, ಇಲ್ಲ ಅಂದರೆ ನಿನ್ನ ಪ್ರೀತಿನ ಶಾಶ್ವತವಾಗಿ ಕಳ್ಕೊತೀಯ, ಈ ಮದುವೆ ನಡಿಬಾರ್ದು ಎಂದು ಮನವೊಲಿಸಲು ಪ್ರಯತ್ನಿಸುತ್ತಿದ್ದರೆ ನಿಖಿತಾ ಅವಳ ಮಾತಿಗೆ ತಲೆ ಕೊಡದೆ ಕುಳಿತಿರುವಾಗ ಕಿರಣ್ ನಂಬರಿಂದ ಕಾಲ್ ಬಂದಿತ್ತು. ನೀನೇ ಮಾತಾಡು ಎಂದು ಮೊಬೈಲ್ ಕೊಟ್ಟು ಹೋದ ನಿಖಿತಾ ಕಡೆ ನೋಡುತ್ತಾ, ಛೇ ಈ ಅಕ್ಕನಿಗೆ ಹೇಳಿದರೆ ಕೇಳಲ್ಲ, ನಾನೇ ಏನಾದರೂ ಮಾಡಿ ಈ ಮದುವೆ ನಿಲ್ಲೋ ಹಾಗೆ ಮಾಡಬೇಕು ಎಂದು ಹೇಳಿಕೊಳ್ಳುತ್ತಾ ನಿಟ್ಟುಸಿರು ಬಿಟ್ಟು ಕಾಲ್ ರಿಸೀವ್ ಮಾಡಿದಳು. ಆ ಕಡೆಯಿಂದ ಕಿರಣ್ ಮಾತನಾಡುತ್ತಲೇ, ನಾನು ನಿಕ್ಕಿ ಅಲ್ಲ, ಅವಳ ತಂಗಿ ಸೃಷ್ಟಿ ಎಂದಳು. ಓ ಸಾರಿ, ಗೊತ್ತಾಗಲಿಲ್ಲ, ನಾವು ಫ್ರೆಂಡ್ಸ್ ಎಲ್ಲ ಹೊರಗೆ ಇದ್ದೀವಿ, ಯಾರೂ ನಮ್ಮನ್ನು ವಿಚಾರಿಸಿಕೊಳ್ಳೋರೇ ಇಲ್ಲ, ಎಲ್ಲಿ ಹೋಗೋದು ಅಂತ ಗೊತ್ತಾಗದೆ ಕಾಲ್ ಮಾಡಿದ್ವಿ ಎಂದ. ಈ ಮದುವೆ ನಡೆಯೋದಿಲ್ಲ, ಯಾಕ್ರಿ ಬಂದ್ರಿ ಮದುವೆಗೆ? ಫಸ್ಟ್ ಆಫ್ ಆಲ್ ನಿಮ್ಮ ಫ್ರೆಂಡ್ ಯಾರನ್ನ ಮದುವೆ ಆಗ್ತಿದ್ದಾಳೆ ಅಂತ ಗೊತ್ತಾ ಎಂದಳು ಸೃಷ್ಟಿ. ಗೊತ್ತು ಎಂದು ಕಿರಣ್ ಹೇಳುತ್ತಲೇ, ಅಲ್ಲ ಇಲ್ಲಿ ನಿಮ್ಮ ಫ್ರೆಂಡ್ ಜೀವನ ಹಾಳಾಗ್ತಿದೆ, ಅದನ್ನು ಸರಿ ಮಾಡೋದು ಬಿಟ್ಟು ಮದುವೆ ಊಟ ತಿನ್ನೋದಕ್ಕೆ ಬಂದಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಇಲ್ಲಿ ನನ್ನ ಅಕ್ಕನ ಜೀವನ ಹಾಳಾಗ್ತಿದೆ ಅಂತ ನಾನು ಬಡ್ಕೊಳ್ತಿದ್ರೆ ಇವರಿಗೆ ವಿಚಾರಿಸೋರು ಯಾರೂ ಇಲ್ವಂತೆ, ಇಡ್ರಿ ಫೋನ್ ಅಂದು ಜೋರಾಗಿ ಗದರಿ ಕಾಲ್ ಕಟ್ ಮಾಡಬೇಕು. ಹಲೋ ಹೋಲ್ಡ್ ಆನ್, ನಾನು ಸುಮ್ಮನೆ ಇದ್ದೀನಿ ಅಂತ ಏನು ಬಿಟ್ಟರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ ಇದ್ದೀರಲ್ಲ, ಸ್ವಲ್ಪ ತಾಳ್ಮೆಯಿಂದ ಏನು ಹೇಳ್ತಾರೆ ಅಂತ ಮೊದಲು ಸಮಾಧಾನವಾಗಿ ಕೇಳೋದನ್ನು ಕಲೀರಿ, ನನ್ನ ಮಾತಿನ್ನೂ ಮುಗಿದಿಲ್ಲ ಆಗಲೇ ಶುರು ಹಚ್ಕೊಂಡು ಬಿಟ್ಟಿದ್ದೀರಾ ಎಂದ ಕಿರಣ್. ಸಾರಿ, ಅಕ್ಕನ ಜೀವನ ಹಾಳಾಗ್ತಿದೆ ಅನ್ನೋ ಟೆನ್ಷನಲ್ಲಿ ಹಾಗೆಲ್ಲ ಹೇಳಿಬಿಟ್ಟೆ, ಐ ಆಮ್ ರಿಯಲಿ ಸಾರಿ. ಸರಿ, ಏನು ಹೇಳಬೇಕು ಅಂತಿದ್ರೋ ಹೇಳಿ ಎಂದಳು ಸೃಷ್ಟಿ. ನಿಮ್ಮ ಅಕ್ಕನ ಕೈಗೆ ಫೋನ್ ಕೊಡಿ ಮೊದಲು ಎಂದರೆ, ಅವಳಿಲ್ಲ ಇಲ್ಲಿ ಎಂದಳು. ಅವಳು ಬಂದ ಮೇಲೆ ನಂಗೆ ಕಾಲ್ ಮಾಡೋಕ್ಕೆ ಹೇಳಿ ಎಂದ ಕಿರಣ್. ಅಲ್ಲ ನಿಜವಾಗ್ಲೂ ನಿಮಗೇನು ಅನ್ನಿಸ್ತಿಲ್ವಾ ನಿಮ್ಮ ಫ್ರೆಂಡ್ ಜೀವನ ಹಾಳಾಗ್ತಿದೆ ಅಂತ ಎಂದರೆ ಸೃಷ್ಟಿ. ಅದಕ್ಕೆ ತಾನೇ ಅವಳ ಹತ್ತಿರ ಮಾತಾಡಬೇಕು ಅಂದಿದ್ದು ಎಂದ ಕಿರಣ್. ಅವಳ ಹತ್ರ ನೀವೇನೇ ಮಾತಾಡಿದರೂ ಅವಳು ಈ ಮದುವೆನ ಕ್ಯಾನ್ಸಲ್ ಮಾಡ್ಕೊಳ್ಳಲ್ಲ, ನಾನು 1000 ಸಲ ಹೇಳಿ ಆಯಿತು, ಅದಕ್ಕೆ ಅದೇನು ವಿಷಯ ಅಂತ ನನಗೆ ಹೇಳಿ, ನಾನು ಈ ಮದುವೆ ನಿಲ್ಲಿಸೋದಕ್ಕೆ ಏನು ಬೇಕಾದರೂ ಮಾಡ್ತೀನಿ ಎಂದಳು ಸೃಷ್ಟಿ. ಹೊರಗೆ ಬನ್ನಿ ಹೇಳ್ತೀನಿ ಎಂದು ಸೃಷ್ಟಿಯನ್ನು ಹೊರಗೆ ಕರೆಸಿಕೊಂಡ ಕಿರಣ್. ನಿಖಿತಾ ಈ ಮದುವೆಗೆ ಒಪ್ಪಲು ಕಾರಣ ಏನೆಂದು ಕೇಳಿದ. ಅಕ್ಕ ಈ ಮದುವೆನ ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡಿಲ್ಲ, ಆ ಮಲ್ಲೇಶಿಗೆ 10 ಲಕ್ಷ ದುಡ್ಡು ಕೊಡಬೇಕು, ಕೊಡದಿದ್ರೆ ನನ್ನ ಮದುವೆ ಆಗಬೇಕು ಅಂತ ಪೀಡಿಸಿದ. ನಮ್ಮ ಕೈಯಲ್ಲಿ ಅಷ್ಟೊಂದು ದುಡ್ಡು ಇಲ್ಲ, ಅದಕ್ಕೆ ಅಕ್ಕ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದಾಳೆ ಎಂದಳು ಸೃಷ್ಟಿ. ಅವನಿಗೆ ಹೆದರೋ ಬದಲು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಎಂದ ಕಿರಣ್. ಅಷ್ಟು ಧೈರ್ಯ ನಮ್ಗೆ ಯಾರಿಗೂ ಇಲ್ಲ, ಅಕ್ಕ ಈ ಮದುವೆ ಆಗೋದಿಲ್ಲ ಅಂದರೆ ನನ್ನನ್ನು ಮದುವೆ ಮಾಡಿಕೊಡು ಅಂದರು, ಅದಕ್ಕೆ ಅಕ್ಕ ಈ ತೀರ್ಮಾನಕ್ಕೆ ಬಂದಿದ್ದಾಳೆ, ಪ್ಲೀಸ್ ಹೇಗಾದರೂ ಮಾಡಿ ಮದುವೆನ ನಿಲ್ಲಿಸಿ ಎಂದಳು ಕಣ್ಣೀರು ಹಾಕುತ್ತಾ. ಓಕೆ ರಿಲ್ಯಾಕ್ಸ್, ಮೊದಲು ನಿಮ್ಮ ಅಪ್ಪ ಅಮ್ಮನ ಹತ್ತಿರ ಕರ್ಕೊಂಡು ಹೋಗಿ, ಹಾಗೆ ಮದುವೆ ಆಗೋ ಹುಡುಗನ ಹತ್ತಿರ ಅಂಕಲ್ ಹತ್ತಿರ ಕರ್ಕೊಂಡು ಹೋಗು, ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ ಎಂದ ಕಿರಣ್. ಸೃಷ್ಟಿ ಕಿರಣ್ಣ ತನ್ನ ತಂದೆ ತಾಯಿ ಇರುವಲ್ಲಿಗೆ ಕರೆದುಕೊಂಡು ಹೋದಳು. ನಿಕ್ಕಿ ತಂದೆ ತಾಯಿ ಜೊತೆ ಮಾತಾಡಿ ಸಾಲ ಕೊಟ್ಟ ಮದುಮಗನಿಗೆ ಕೊಡಬೇಕಾದ ಸಾಲದ ಮೊತ್ತವನ್ನು ಕೊಟ್ಟು ಹೊರಟು ಹೋಗಲು ಹೇಳಿದರು. ಅವನು ಹೋಗಲು ನಿರಾಕರಿಸಿದ. ನಾನೀಗ ನನ್ನ ಮದುವೆ ಆಗುತ್ತೆ ಅಂತ ಇಡೀ ಊರಿಗೆ ಲಗ್ನ ಪತ್ರಿಕೆ ಹಂಚಾಗಿದೆ, ನೀವು ನನ್ನ ದುಡ್ಡು ವಾಪಸ್ ಕೊಟ್ಟ ಮಾತ್ರಕ್ಕೆ ಊರಿನವರ ಮುಂದೆ ಹೋಗೋ ಮರ್ಯಾದೆ ವಾಪಸ್ ಬರುತ್ತಾ? ಅಕ್ಕ ಇಲ್ಲಾಂದರೆ ತಂಗಿನ ಕೊಟ್ಟು ಮದುವೆ ಮಾಡಿ ಎಂದು ಹೊಸ ತಗಾದೆ ತೆಗೆದ. ಒಂದು ಸಮಸ್ಯೆಯಿಂದ ಪಾರಾದ್ವಿ ಅನ್ನುವಷ್ಟರಲ್ಲಿ ಇನ್ನೊಂದು ಸಮಸ್ಯೆ ತಲೆ ಎತ್ತಿ ನಿಂತಿತ್ತು. ನೋಡು, ನೀನೇ ಹೇಳಿದೀಯ, ಕೊಡಬೇಕಾದ ದುಡ್ಡು ಕೊಟ್ಟಾಗಿದೆ ಅಲ್ವಾ ಎಂದರೆ, ಹೋಗಲ್ಲ ಅಂದರೆ ಏನು ಮಾಡ್ತೀಯ ಎಂದು ನಿಂತ ಮದುಮಗ. ಹೋಗಲಿಲ್ಲ ಅಂದರೆ ಏನು ಮಾಡ್ತೀವ? ನಿನ್ನ ಮುಸುಡಿಗೆ ಹುಡುಗಿ ಬೇರೆ ಬೇಕಾ ಎಂದು ಚೆನ್ನಾಗಿ ಥಳಿಸಿ ಪೊಲೀಸರಿಗೆ ಫೋನ್ ಮಾಡಲು ಹೋದಾಗ ಮದುಮಗ ಕಾಲಿಗೆ ಬುದ್ಧಿ ಹೇಳಿ ಓಟ ಕಿತ್ತ. ನಿಕ್ಕಿಯ ಅಪ್ಪ ಅಮ್ಮನ ಒಪ್ಪಿಗೆ ಪಡೆದು, ಸುಧಾ ನಡಿ, ಮುಹೂರ್ತ ಮೀರಿ ಹೋಗುತ್ತೆ ಎಂದು ನಿಕ್ಕಿ ಸುಧಾಕರ್ ಇಬ್ಬರನ್ನು ಹಸೆಮಣೆಯ ಮೇಲೆ ಕರೆದುಕೊಂಡು ಹೋಗಿ ಕೂರಿಸಿದರೆ, ಮುಂದಿನ ಸಾಲಿನಲ್ಲೇ ಕುಳಿತಿದ್ದ ನಿಕ್ಕಿಯ ಅಜ್ಜಿ, ಅಯ್ಯಯ್ಯೋ ಒಬ್ಬ ಮೊಮ್ಮಗಳ ಜೀವನ ಸರಿ ಹೋಯ್ತು ಅಂದರೆ ಇನ್ನೊಬ್ಬ ಮೊಮ್ಮಗಳ ಜೀವನ ಹಾಳಾಗ್ತಿದೆಯಲ್ಲ, ಇಷ್ಟೆಲ್ಲ ಆದ ಮೇಲೆ ನನ್ನ ಚಿಕ್ಕ ಮೊಮ್ಮಗಳನ್ನು ಯಾರು ಮದುವೆ ಆಗ್ತಾರೆ?
ಅವಳ ಜೀವನ ಹಾಳಾಗಿ ಹೋಯಿತು. ಇನ್ನು ಯಾರು ಇವಳನ್ನು ಮದುವೆ ಆಗ್ತಾರೆ ಎಂದು ಒಂದೇ ಸಮನೆ ಗೋಳು ಎಂದು ಅಳಲಾರಂಭಿಸಿದರು. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.